ನಮಸ್ಕಾರಗಳು. ನಾನು ಜ್ಯೋತಿ ಭಟ್ ಪ್ರಪಂಚಕ್ಕೆ ಸ್ವಾಗತ. ಈಗ ಏನಿದ್ರು ಮಾವಿನಕಾಯಿ ಸೀಸನ್ ನೋಡಿ. ಕಾಡು ಮಾವಿನ ಕಾಯಿ ನನಗೆ ನಮ್ಮ ಕಾಲೇಜ್ ಕ್ಯಾಂಪಸ್ಸಲ್ಲಿ ಸಿಕ್ಕಿತ್ತು ನೋಡಿ. ಬಹಳ ಪರಿಮಳ ಆಗಿ ಫ್ರೆಶ್ ಇತ್ತು, ಮರದಿಂದ ಕೊಯ್ದದ್ದು. ಈ ಮಾವಿನಕಾಯಿಗಳನ್ನು ನೋಡುವಾಗ ಏನೆಲ್ಲ ಮಾಡೋಣ, ಏನೆಲ್ಲ ಮಾಡ್ಬೋದು ಎಲ್ಲ ಸಾವಿರ ಯೋಚನೆ ಬಂತು. ಹಾಗೆ ನಾನು ಏನೆಲ್ಲ ಮಾಡಿದೆ ಈ ಮಾವಿನಕಾಯಿಗಳಿಂದ ನೋಡೋಣ. ಇದರಲ್ಲಿ ಕೆಲವೆಲ್ಲ ಸ್ವಲ್ಪ ಗಾಯ ಆಗಿತ್ತು ಅಂಥ ಕಾಯಿಗಳನ್ನು ಬೇರೆ ತೆಗೆದಿಟ್ಟು, ನಂತರ ಒಳ್ಳೆದಿರುವ ಕೆಲವು ಕಾಯಿಗಳನ್ನು ಹೆಕ್ಬಿಟ್ಟು ಅದನ್ನು ಬೇರೆ ತೆಗೆದಿಡ್ತಾ ಇದ್ದೇನೆ. ಇದು ಕೆಲವು ಹಣ್ಣಾಗಲಿಕ್ಕೆ ಇಡೋಣ ಅಂತ ನನ್ನ ಅಂದಾಜು. ಇನ್ನು ಕೆಲವು ತುಂಡು ಮಾಡಿ ಉಪ್ಪಿನಕಾಯಿ ಹಾಕೋಣ. ಕೆಲವುದನ್ನು ಈಗ ನಾನು ನಿಮಗೆ ತೋರಿಸುವ ಅಡಿಗೆ ಮಾಡೋಣ ಅಂತ ನೋಡಿ. ಇದರಲ್ಲಿ ಸ್ವಲ್ಪ ಗಾಯ ಇದೆ, ಅದು ಮರದಿಂದ ಈಗ ತಾನೇ ಕಿತ್ತಿದ್ದ ಮಾವಿನಕಾಯಿಗಳು ಒಳ್ಳೆ ಬಲ್ತಿದೆ. ಸ್ವಲ್ಪ ಹುಳಿ ಇರುವಂತಹ ಮಾವಿನಕಾಯಿ. ಇದನ್ನು ಈ ಥರ ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನು ಸ್ವಲ್ಪ ಚಿಕ್ಕದಾಗಿ ಹಚ್ಚಿಕೊಳ್ಳೋಣ. ಕೆತ್ತೆ ತೆಗೆದು ಅದರ ಒಳಗಿನ ಗೊರಟು ಏನಿದೆ ಅದನ್ನು ಬೇರೆ ತೆಗೆದಿಟ್ಟುಕೊಳ್ಳೋಣ. ಹೀಗೆ ಮಾಡಿದ ಮಾವಿನಕಾಯಿಯಿಂದ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ಬೋದು. ಇವತ್ತು ನಾನು ನಿಮಗೆ ಒಂದು ಅಡಿಗೆ ಈ ವಿಡಿಯೋದಲ್ಲಿ ಉತ್ತರ ಕನ್ನಡದ ಹವ್ಯಕ ಕಮ್ಯುನಿಟಿಯವರು ಮಾಡುವಂತಹ ಅಪ್ಪೆ ಸಾರು ಅಥವಾ ಮಾವಿನಕಾಯಿ ಸಾರು ಅಂದರೆ ಇದು ಕುಡಿಲಿಕ್ಕೆ ಉಪಯೋಗ ಮಾಡುವಂತಹ ಒಂದು ಒಳ್ಳೆ ಆ್ಯಪಿಟೈಸರ್. ಇಂಥದ್ದೊಂದು ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕಾಗಿ ಈ ಥರ ಸಿಪ್ಪೆ ತೆಗೆದು ಹೆಚ್ಚಿದಂತಹ ಮಾವಿನಕಾಯಿಗೆ ಸ್ವಲ್ಪ ನೀರು ಹಾಕಿ ಒಲೆಯಲ್ಲಿಟ್ಟು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಬೇಯಲಿ. ಈ ಥರ ಬೇಯಿಸಿ ಇಟ್ಕೊಂಡ್ಮೇಲೆ ಇದನ್ನೇ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಡಬ್ಬಿಯಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಳ್ಳಿ. ಆಗ ನಿಮಗೆ ಯಾವಾಗ ಏನಾದರೂ ಇದರ ಅಡುಗೆ ಮಾಡಬೇಕನ್ನಿಸಿದರೆ ಫ್ರೆಶ್ ಆಗಿರುತ್ತೆ. ಅದನ್ನು ಹೊರಗಡೆ ತೆಗೆದಿಟ್ಟು ನಮಗೆ ಯಾವಾಗ ಬೇಕಿದ್ದರೂ ಆವಾಗ ಉಪಯೋಗ ಮಾಡ್ಕೊಳ್ಬೋದು. ಹೂಳುಗಳನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ. ಅದನ್ನು ಸ್ವಲ್ಪ ಒಲೆಯಲ್ಲಿಟ್ಟು ಬೇಯಿಸ್ಕೊಂಡೆ. ಇದು ನೋಡಿ ಬಹಳ ಬೇಗ ಬೇಯ್ತದೆ ಇದು. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ರೂಮ್ ಟೆಂಪರೇಚರಿಗೆ ತಂದು ನಂತರ ಮುಚ್ಚಿ ಫ್ರೀಝರಲ್ಲಿ ಇಟ್ಕೊಂಡು ಬೇಕಾದಾಗೆ ಉಪಯೋಗ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಅರ್ಧದಷ್ಟನ್ನು ತಗೊಂಡು ಈಗ ನಾವು ಇವತ್ತು ಮಾಡುವಂತಹ ಅಡುಗೆಯನ್ನು ಮಾಡೋಣ. ಇದು ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ನಾನು ಒಂದು ಸಾಧಾರಣ 1 ಕಪ್ಪು ಸಣ್ಣ ಕಪ್ಪಿನಷ್ಟು ಹೋಳುಗಳು ಅಷ್ಟೇ ತಗೊಳ್ತಾ ಇದ್ದೇನೆ. ಮಾವಿನಕಾಯಿ ಹುಳಿ ಇದ್ದರೆ ಅದನ್ನು ಸ್ವಲ್ಪ ಕಡಿಮೆ ತಗೊಳ್ಳಿ. ಮಾವಿನಕಾಯಿ ಸ್ವಲ್ಪ ಅಷ್ಟೇನು ಹುಳಿ ಇಲ್ಲ ಅಂತಾದರೆ ಒಂದು ಸ್ವಲ್ಪ ಹೆಚ್ಚು ತಗೊಳ್ಬೋದು. ಅದಕ್ಕೆ 1 ಹಸಿಮೆಣಸಿನಕಾಯಿಯನ್ನು ಈ ಥರ ಕೈಯಿಂದಲೇ ಜಜ್ಜಿಕೊಳ್ಳಿ. ಬೆಂದ ಮಾವಿನಕಾಯಿಯನ್ನು ಚೆನ್ನಾಗಿ ಹಿಚಿಕಿಕೊಳ್ಳಿ. ಮತ್ತು ಅದಕ್ಕೆ 1.5-3 ಗ್ಲಾಸ್, ಇಲ್ಲಿ ನಾನೀಗ 3-4 ಗ್ಲಾಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಇದು ಕುದಿಸದೆ ಮಾಡುವಂಥದ್ದು, ಬೇಯಿಸಿದ ಮಾವಿನಕಾಯಿಯನ್ನು ಕಿವುಚಿ ಮಾಡುವಂಥದ್ದು. ಇದನ್ನು ಪುನಃ ಕುದಿಸಲಿಕ್ಕಿಲ್ಲ. ಅದುವೇ ಈ ಅಪ್ಪೆ ಸಾರಿನ ವಿಶೇಷ. ಇದಕ್ಕೆ ಮುಖ್ಯವಾಗಿ ಬೇಕಿದ್ದದ್ದು ಇಂಗು. ಇದು ಮೇಣ ಇಂಗು ನೋಡಿ. ಇದು ಒಂದು ಹುಣಸೆ ಬೀಜದಷ್ಟು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಇದೇ ರಸವನ್ನು ಹಾಕಿ ಅದನ್ನು ಚೆನ್ನಾಗಿ ಕಿವುಚಿ ಸ್ವಲ್ಪ ಈ ರಸ ಮಾಡಿದ್ದೇವಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೊಂದೀಗ ಗಮ್ಮತ್ತಿನ ಒಗ್ಗರಣೆ. ಅದಕ್ಕೂ ಏನು ತುಂಬ ಐಟಮ್ ಏನು ಬೇಕಾಗಿಲ್ಲ. ಸಾಸಿವೆ, ಮೆಣಸು, ಒಂಚೂರು ಜೀರಿಗೆ, ಚಟಪಟ ಆದಾಗ ಇಂಗು, ಪುನಃ ಅದಕ್ಕೂ ಒಂದು ಸ್ವಲ್ಪ ಹಾಕಿ ಅದನ್ನು ಈ ಅಪ್ಪೆ ಸಾರಿನ ಮೇಲೆ ಹಾಕಿಬಿಡಿ. ಈಗ ನೋಡಿ ತಣ್ಣನೆಯ ರುಚಿಕರವಾದ ಅಪ್ಪೆ ಸಾರು ರೆಡಿ. ಇದರಲ್ಲಿ ಬೆಲ್ಲ ಉಪಯೋಗ ಮಾಡ್ತಾ ಇಲ್ಲ, ಇಂಗು ಪ್ರಧಾನ. ಮಾವಿನಕಾಯಿ ಬೇಯಿಸಿ ಕಿವುಚಿದ್ದು. ಇದು ಶರೀರಕ್ಕೆ ತಂಪು ನೀಡುವುದಲ್ಲದೆ ಆಹಾರ ಪಚನ ಆಗಲು ಬಹಳ ಸಹಾಯ ಮಾಡುತ್ತದೆ. ಇದನ್ನು ಅನ್ನಕ್ಕೆ ಹಾಕಿಕೊಂಡು ಊಟ ಮಾಡಬಹುದು. ಅದರಿಂದಲೂ ಮುಖ್ಯವಾಗಿ ಈ ಥರ ಪಾನೀಯದ ಥರ
ಗ್ಲಾಸಿಗೆ ಹಾಕಿ ಸ್ವಲ್ಪ ಸ್ವಲ್ಪವೇ ಸಿಪ್ ಮಾಡಿ ಕುಡಿತಿದ್ರೆ ಆಹಾ, ಇದೊಂದು ಬಹಳ ಟೇಸ್ಟಿ. ಇದಕ್ಕೆ ಸ್ಪೆಷಲ್ಲಾಗಿ ಉತ್ತರ ಕನ್ನಡದ ಅಪ್ಪೆ ಮಾವಿನಕಾಯಿಯನ್ನು ಉಪಯೋಗ ಮಾಡುವುದಕ್ಕೆ ಇದಕ್ಕೆ ಅಪ್ಪೆ ಹುಳಿ ಎಂದು ಹೆಸರು ಬಂದಿದೆ. ನಾನು ಸಾಮಾನ್ಯ ನಮ್ಮ ಊರಿನಲ್ಲಿ ಸಿಗುವ ಕಾಡು ಮಾವಿನಕಾಯಿಯಿಂದ ಮಾಡಿದ್ದೇನೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಬಹಳ ರುಚಿಕಟ್ಟು ಮತ್ತು ಬಹಳ ಸುಲಭ. ಇದು ಒಂದು ಸಾಂಪ್ರದಾಯಿಕ ಅಡುಗೆ. ಉತ್ತರ ಕನ್ನಡದ ಹವ್ಯಕರಲ್ಲಿ ಊಟದ ಪಂಕ್ತಿಯಲ್ಲಿ ಇದು ಒಂದೊಂದು ಗ್ಲಾಸ್ ಕೊಡುವುದು ಒಂದು ಕ್ರಮ. ಇನ್ನೀಗ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಮಾವಿನಕಾಯಿಯಿಂದ ಏನು ಮಾಡಿದೆ ಅಂತ ತಿಳಿಸ್ತೇನೆ. ಕಾಯುತ್ತೀರಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.